ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಏನು ಸ್ಪೆಷಲಪ್ಪ ಅಂತಂದ್ರೆ ನನ್ನ ಮಗನ ಜವಳದ ಕಾರ್ಯಕ್ರಮದ ವಿಡಿಯೋ ನೋಡ್ರಿ. ತುಂಬಾ ದಿನ ಆಯಿತು ನಾವು ಜವಳನ ತೆಗೆಸ್ಬಿಟ್ಟು. ವಿಡಿಯೋ ಹಾಕ್ಬೇಕಂದಾಗೆಲ್ಲನೂ ಏನಾದರೂ ಕಾರಣಾಂತರಗಳಿಂದ ಅದು ಲೇಟ್ ಆಗ್ತಾನೆ ಇತ್ತು. ಹಾಗಾಗಿ ವಿಡಿಯೋ ಹಾಕೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇರಲಿ ಅಂತ ಒಂದು ಮೆಮ್ರಿ ಇರ್ತದೆ ಅಂಥೇಳಿ ಹಾಕಿದ್ರಾಯ್ತು ಅಂಥೇಳಿ ನಾನು ಇವಾಗ ಹಾಕಾಕತ್ತೀನಿ ನೋಡಿರಿ. ಆಲ್ಮೋಸ್ಟ್ ಇವಾಗ 2 ಮಂತ್ಸ್ ಆಯ್ತು ನೋಡಿರಿ ನಾವು ಜವಳನ ತೆಗೆದ್ಬಿಟ್ಟು. ನನ್ನ ಮಗನಿಗೆ ಅವಾಗ ಜವಳ ತೆಗಿಯೋಕೆ ನೋಡಿರಿ 6 ಮಂತ್ ಇತ್ತು. ಅವಾಗೆ ನಾವು ಜವಳನ ತೆಗ್ಸಿರೋದು. ಎಲ್ಲಿ ತೆಗ್ಸಿವಿ ಅಂತಂದ್ರೆ ನಿಡಗುಂದಿ ವೀರಭದ್ರೇಶ್ವರ ದೇವಸ್ಥಾನ ಅದ ನೋಡಿರಿ, ಅಲ್ಲಿ ನಾವು ಜವಳನ ತೆಗ್ಸಿವಿ. ಆ್ಯಕ್ಚುಲಿ ನಮ್ಮ ಮನೆದೇವರು ಅದಲ್ಲ, ನಮ್ಮ ಮನೆದೇವರು ದಂಡಗೊಂಡು ಬಸವಣ್ಣ. ಅದರಿಂದ ಹರಕೆ ಇತ್ತು ನೋಡಿರಿ, ನಾನು ಅಲ್ಲಿ ತೆಗಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ನಾವು ಅಲ್ಲಿನ ತೆಗ್ಸಿದ್ದೀವಿ. ಅವತ್ತಿನ ದಿನ ನೋಡಿ ಬೆಳಗ್ಗೆನೇ ಅಲ್ಲಿ ಸ್ವಾಮಿಗಳಿಗೆಲ್ಲನೂ ಹೇಳಿದ್ವಿ. ಅವರು ಎಲ್ಲ ಕೂಡ ಅಭಿಷೇಕದೆಲ್ಲನೂ 7 ಗಂಟೆ ಒಳಗೆ ಅದು ಮಾಡಿದ್ರು. ಆಮೇಲೆ ನೋಡಿರಿ ನಾವು ಒಂದು 9 ಗಂಟೆ, ಒಂದು 9:30 ಸುಮಾರದೆಲ್ಲನೂ ಗುಡಿಗದು ಎಲ್ಲರೂ ಕೂಡ ಹೋದ್ವಿ ನೋಡ್ರಿ. ಹೋದ್ಮೇಲೆ ನಮಸ್ಕಾರ ಹಾಕಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು. ನಮ್ಮ ಕಡೆ ಪದ್ಧತಿ ಐತೆ ನೋಡಿರಿ ಇದು. ಈ ರೀತಿ ದೇವ್ರ ಕಾರ್ಯ ಮಾಡಬೇಕಾದ್ರೆ ಈ ರೀತಿ ನಮಸ್ಕಾರ ಹಾಕೋದು ಕೆಲವೊಂದಿಷ್ಟು ಜನ ಮಾಡ್ತಾರೆ, ಇನ್ನೂ ಕೆಲವೊಂದಿಷ್ಟು ಜನ ಮಾಡೋಂಗಿಲ್ಲ. ಆದ್ರೆ ನಮ್ಮ ಮನೆ ಒಳಗೆ ನೋಡಿರಿ ಇದು ರೂಢಿ ಐತಿ. ಹಾಗಾಗಿ ನಾವು ಕೂಡ ಇಬ್ಬರು ಗಂಡ ಹೆಂಡತಿ ನಮಸ್ಕಾರನ ಹಾಕಿದ್ವಿ. ನಮಸ್ಕಾರ ಹಾಕಿದ ಮೇಲೆ ನೋಡಿರಿ ಹೊಸ ಬಟ್ಟೆದೆಲ್ಲ ಹಾಕ್ಕೊಂಡು ಈ ರೀತಿ ಇಲ್ಲಿ ಕಂಬಳಿ ಮೇಲೆ ಸಸಕ್ಕೆ ಹಾದಿದ್ರು ನೋಡಿರಿ, ಅಲ್ಲಿ ಕೂತ್ಕೊಂಡಿವಿ. ಆಲ್ರೆಡಿ ನನ್ನ ಮಗನ ಜವಳ ತೆಗ್ದಿದ್ದೀವಿ ನೋಡಿರಿ ನಾವು. ಆ ವಿಡಿಯೋಲ್ಲಿ ಸ್ಕಿಪ್ ಆಗಿದೆ ನೋಡಿರಿ. ಇತ್ತಂದ್ರೆ ನಿಮ್ಗೆ ಲಾಸ್ಟ್ ಒಳಗೆ ಹಾಕ್ತೀನಿ. ಸಿಕ್ಕಾಪಟ್ಟೆ ಅಳಕತ್ತಿದ್ದ ಅವನು, ಹಾಗಾಗಿ ಅವಾಗ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈ ಕಡೆ ನೋಡಿರಿ ನಮ್ಮ ಅಂಟಿಲಿ ಅವ್ರಿಗೆ ಹಾರಾದ ಹಾಕಕತ್ತಾರ, ನನಗೆ ದಂಡೆದು ಕಟ್ಟಕತ್ತಾರ ನೋಡಿರಿ. ಆಮೇಲೆ ಬಟ್ಟೆ ಐರದೆಲ್ಲನೂ ಮಾಡಕತ್ತಾರ. ನಾವಿಬ್ಬರು ನೋಡಿರಿ ಆಲ್ರೆಡಿ ಇವಾಗ ಹೊಸ ಬಟ್ಟೆನ ಹಾಕ್ಕೊಂಡಿದ್ದೀವಿ. ತವ್ರ ಮನೆಯವ್ರು ತಂದಿರೋಂಥ ಬಟ್ಟೆ ನೋಡ್ರಿ ಇದು. ಈ ರೀತಿ ಮಲ್ಗಿ ಕಳೆಯೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಯಾವುದೇ ದೇವ್ರ ಕಾರ್ಯ ಮಾಡಲಿ ಏನೇ ಆದರೂ ಕೂಡ ಬೀಗ್ರಿ ಏನು ತೊಗೊಂಬರ್ತಾರಲ್ಲ ಅದೇ ಬಟ್ಟೆನೇ ನಾವು ಹಾಕೋತೀವಿ. ಇಲ್ಲಿ 5 ಮಂದಿ ಮುತ್ತೈದರಿಗೆ ಈ ರೀತಿ ದಂಡೆನ ಹಚ್ಚಿಬಿಟ್ಟು ಈ ಕಡೆ ನನಗೆ ದಂಡಿನ ಕಟ್ಟಕತ್ತಾರ. ಇಷ್ಟು ಸಿಂಪಲ್ಲಾಗಿ ನಾವು ಇಷ್ಟು ಬೇಗ ಯಾಕೆ ನಾವು ಜವಳನ ಮಾಡೀವಂತದ್ದು ಅನ್ಕೊಂತಿರ್ಬೋದು ನೀವು. ಸಿಂಪಲ್ಲಾಗಿ ಅನ್ನೋಕ್ಕೇನಿಲ್ಲ ನೋಡಿರಿ. ಯಾರಿಗೂ ಕೂಡ ಹೇಳಿದ್ದಿಲ್ಲ ನಾವು. ನಮ್ಮ ಮನೆ ಒಳಗೆ ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಏನದಾರಲ್ಲ ಅಷ್ಟೇ ನಾವು ಹೇಳಿರೋದು. ನೆಕ್ಸ್ಟ್ ಹೇಳಿದ್ರಾಯ್ತು ಅಂಥೇಳಿ ಮುಂದೆ ಬರುವಂಥ ಫಂಕ್ಷನ್ ಒಳಗೆ. ಯಾಕಂತಂದ್ರೆ ನಮ್ಮ ಇಬ್ಬರು ಹೆಣ್ಮಕ್ಳ ಫಂಕ್ಷನು ಕೂಡ ನೋಡಿರಿ ನಾವು ಇದೇ ರೀತಿ ಮಾಡೀವಿ. ಇವಂಗೂ ಕೂಡ ಇದೇ ರೀತಿ ಮಾಡಿದ್ರಾಯ್ತು. ಅವ್ರು ಹೆಣ್ಮಕ್ಳದಾರ ಆ ರೀತಿ ಇವಾಗ ಗಂಡು ಮಗ ಅದನ್ನೇ ಒಂದು ಜೋರು ಮಾಡ್ಬೇಕು ಅನ್ನೋದು ನಮ್ಮ ಕಡೆ ಇಲ್ಲ ನೋಡಿರಿ. ಎಲ್ಲರೂ ಕೂಡ ಸಮನಾಗಿ ನೋಡ್ಬೇಕಂಥೇಳಿ ಎಲ್ಲ ಮಕ್ಳದ್ದು ಕೂಡ ಸೇಮ್ ಮಾಡಿರೋದು ನಾವು. ಜವಳದ ಕಾರ್ಯದ ಏನದಲ್ಲ ಸಿಂಪಲಾಗಿ ಮಾಡಿರ್ತೀವಿ. ಬರ್ತಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ನೋಡಿರಿ. ಹಾಗಾಗಿ ನಾವು ಜವಳದ ಕಾರ್ಯಕ್ರಮಕ್ಕೆ ಯಾರಿಗೂ ಕೂಡ ಹೇಳಿದ್ದಿಲ್ಲ. ಇಷ್ಟೇ ಮಂದಿ ನೋಡಿರಿ ನಾವು. ಇಷ್ಟೇ ಅಂದರೂ ಕೂಡ ಒಂದು 20ರಿಂದ 25 ಜನ ಆಗಿದ್ದರು. ನಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಮತ್ತು ನಮ್ಮ ತವ್ರ ಮನೆಯವರು. ಹಂಗೆ ನೋಡಿರಿ ಅಲ್ಲಿ ಸ್ವಾಮಿಗಳ ಮನೆ ಎಲ್ಲನೂ ಇದ್ದು ನೋಡಿರಿ. ಅವರು ಒಂದು 10-8 ಜನ ಸ್ವಾಮಿಗಳಾಗಿದ್ದರು ನೋಡಿರಿ. ಎಲ್ಲ ಕೂಡ ಒಂದು 30ರಿಂದ 35 ಜನ ಆಗಿತ್ತು. ತುಂಬಾ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮತ್ತು ತುಂಬಾ ಚೆನ್ನಾಗಿ ಜವಳದ ಕಾರ್ಯಕ್ರಮ ಆಯ್ತು ನೋಡಿರಿ. ನನಗಂತೂ ತುಂಬಾ ಖುಷಿ ಆಯಿತು. ಅಡುಗೆ ಅದೆಲ್ಲ ನೋಡಿರಿ ನಾವು ಮನೆಯೊಳಗೆ ಮಾಡ್ಕೊಂಡಿದ್ದಿಲ್ಲ. ಆ ಟೈಮು ಸಿಗಂಗಿಲ್ಲ ಮತ್ತು ಅದಕ್ಕೆ ಟೈಮ್ ಹೋಗುತ್ತೆ ಅಂಥೇಳಿ ನಾವು ಹೊರಗಡೆ ನಮ್ಮ ಮನೆಯವರು ಹೊರಗಡೆ ಅದನ್ನ ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ರು. ಊಟಕ್ಕೆ ಹೋಳ್ಗೆ, ಚಪಾತಿ, ಅನ್ನ, ಸಾರು, ಪಲ್ಯನ ಮಾಡಿಸಿದ್ವಿ ನೋಡಿರಿ ನಾವು. ಯಾಕಂದ್ರೆ ಈ ಕಡೆ ನಾವು ಅಡುಗೆ ಮಾಡ್ಕೊತ ಕೂತೀವಂದ್ರೆ ಅಲ್ಲಿ ಫಂಕ್ಷನ್ಗೆ ಲೇಟ್ ಆಗುತ್ತೆ ಅಂಥೇಳಿ ನಾವು ಈ ಸಲ ಮಾಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿರಿ ನಾವು ಈ ರೀತಿ ಫಂಕ್ಷನ್ ಒಳಗೆ ಹೊರಗಡೆ ಊಟಕ್ಕೆ ಕೊಟ್ಟಿರೋದಂತಂದ್ರೆ. ಇಲ್ಲೇ ನೋಡಾತಿಲ್ಲ ನನ್ನ ಮಗ ಸಿಕ್ಕಾಪಟ್ಟಿ ಅಳಕತ್ತಿದ್ದ ನೋಡಿರಿ. ಯಾಕಪ್ಪ ಅಂತಂದ್ರೆ ಮನೆಯೊಳಗೆ ನೋಡಿರಿ ಇವಾಗ ಯಾರೂ ಇರೋಂಗಿಲ್ಲ. ಮಕ್ಕಳದೆಲ್ಲನೂ ಸ್ಕೂಲಿಗೆ ಹೋದ್ರೆ ಮತ್ತು ಹಸ್ಬೆಂಡದೆಲ್ಲನೂ ಆಫೀಸ್ಗದು ಹೋದ್ರಂದ್ರೆ ನಾನು ಅವನು ಇಬ್ಬರೇ ಇರ್ತೀವಲ್ಲ, ಸ್ವಲ್ಪ ಸೈಲೆಂಟಾಗಿರ್ತದೆ. ಹಾಗಾಗಿ ಅವನು ಅದೇ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದ. ಅಲ್ಲೆಲ್ಲನೂ ಗಲಾಟೆ ಅದು ನೋಡಿಬಿಟ್ಟು ಜಾಸ್ತಿ ಜನದೆಲ್ಲ ನೋಡಿಬಿಟ್ಟು ಸ್ವಲ್ಪ ಗಾಬರಿಯಾಗಿದ್ದ ಅವನು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಳಕತ್ತಿದ್ದ. ಎಲ್ಲರೂ ಕೂಡ ಹೇಳಕತ್ತಿದ್ರು, ಇಷ್ಟು ದಿನದೊಳಗೆ ನಿನ್ನ ಮಗ ಹತ್ತಿರೋದು ಇವತ್ತೇ ಕೇಳಿ ನೋಡಿ ನಾನು. ಅವೇನೋ ಮೂಕದಾನ ಅಂತೇಳಿ ಮಾಡಿದ್ದ ಅಂಥೇಳಿ ಹುಡುಕಾಟದೆಲ್ಲನೂ ಮಾಡಕತ್ತಿದ್ರು. ಮಕ್ಳು ಹಾಗೆ ನೋಡ್ರಿ ಸ್ವಲ್ಪ ವಾತಾವರಣ ಚೇಂಜ್ ಆತಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಳಕತ್ತಿದ್ದ ನೋಡಿರಿ. ಸ್ವಲ್ಪ ವಾತಾವರಣ ಚೇಂಜ್ ಆಗಿದ್ದಕ್ಕೆ ಅವನು ಸ್ವಲ್ಪ ಗದ್ಲಿತ್ತು ನೋಡಿರಿ. ಹಾಗಾಗಿ ಇಷ್ಟು ಹತ್ತಿದ್ದೇ ನೋಡಿದ್ದಿಲ್ಲ ನಾನು, ಅಷ್ಟು ಅಳಕತ್ತಿದ್ದ ಅವನು. ಮತ್ತು ನೋಡಿರಿ ಸಮಾಧಾನ ಎಲ್ಲ ಮಾಡಿಬಿಟ್ಟು ಮತ್ತು ಸ್ವಲ್ಪ ಸಮಾಧಾನ ಆದ ಅವನು. ಅದಾದಮೇಲೆ ನೋಡಿರಿ ಯಾಕಪ್ಪ ಇಷ್ಟು ಅಳಕತ್ತ ಅಂತ ಎಲ್ಲರೂ ಕೂಡ ಹೇಳಕತ್ತಿದ್ರು. ಇಷ್ಟು ದಿನ ಹತ್ತಿದ್ದೇ ಇಲ್ಲವ, ಇವತ್ತೇ ಹತ್ತಿದ್ದು ನೋಡು ಅಂಥೇಳಿ ಎಲ್ಲರೂ ಕೂಡ ನೋಡಿರಿ ಆರ್ತಿದೆಲ್ಲನೂ ಮಾಡಿದ್ರು. ಆಯಿರಿ ಏನು ತೊಗೊಂಬಂದಿರಲ್ಲ ಅದು ಎಲ್ಲನೂ ಕೂಡ ಕೊಟ್ಟರು ನೋಡಿರಿ. ಅದು ಆದಮೇಲೆ ಇವಾಗ ಫಂಕ್ಷನ್ ಎಲ್ಲನೂ ಮುಗೀತು. ತುಂಬಾ ಚೆನ್ನಾಗಾಯ್ತು ನೋಡಿರಿ. ಸಿಂಪಲ್ ಆಗೋದು
ಆದರೂ ಕೂಡ ತುಂಬಾ ಚೆನ್ನಾಗಾಯಿತು ಫಂಕ್ಷನು. ಊಟದ ಟೈಮ್ ಆಗಿತ್ತು ನೋಡ್ರಿ. ಅವರು ಊಟದವ್ರು ಇನ್ನೂ ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಕೂಡ ಅಲ್ಲೇ ಒಂದು 10 ನಿಮಿಷದಲ್ಲಿ ಕೂತ್ಕೊಂಡ್ಮೇಲೆ ಫಸ್ಟ್ಗೆ ನೋಡ್ರಿ ಸ್ವಾಮಿಗಳಿಗೆ ಅದೆಲ್ಲನೂ ಪಂಕ್ತಿ ಮುಗಿಸಿ ಆಮೇಲೆ ನಾವು ಕೂಡ ಎಲ್ಲರೂ ಊಟ ಅದು ಮಾಡಿಕೊಂಡು ಮತ್ತೆ ಮನೆ ಕಡೆ ಬಂದೀವಿ. ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ನಮ್ಮ ಮಗನ ಜವಳದ ಕಾರ್ಯಕ್ರಮವನ್ನು ಮಾಡಿವಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊತೀನಿ.